ವೇದಿಕೆಯ ಮುಂಭಾಗದಲ್ಲಿ ತಾವು ಆಸೀನರಾಗುವಂತೆ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಸೇರಿಗಾರ ಇವರ ತಂದೆ ಸೂರ್ಯ ಸೇರಿಗಾರ, ತಾಯಿ ಲಕ್ಷ್ಮೀ ಸೇರಿಗಾರ್ತಿ. ಇವರ 7 ಜನ ಮಕ್ಕಳಲ್ಲಿ ಹಿರಿಯ ಮಗನಾಗಿ ಜನನ ಪಡೆದರು. ಇವರ ಶ್ರೀಮತಿ ಧರ್ಮಪತ್ನಿಯವರು ಶ್ರೀಮತಿ ಹರಿಣಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಶ್ರೀಯುತ ಅಶೋಕ್ ಸೇರಿಗಾರ ಇವರು ತಮ್ಮ ಬಾಲ್ಯದ 6ನೇ ತರಗತಿಯಲ್ಲಿ ಇರುವಾಗಲೇ ತಮ್ಮ ತಂದೆಯವರಾದ ಸೂರ್ಯ ಸೇರಿಗಾರ್ ಅವರಲ್ಲಿ ಪ್ರಾಥಮಿಕ ಸ್ಯಾಕ್ಸೋಫೋನ್ ವಾದನ ತರಬೇತಿಯನ್ನು ಆರಂಭಿಸಿಕೊಂಡರು. ಉನ್ನತ ಸಂಗೀತ ಅಭ್ಯಾಸಕ್ಕಾಗಿ ಖ್ಯಾತ ಸ್ಯಾಕ್ಸೋಫೋನ್ ವಾದಕ ಕಲಾವಿದರಾಗಿರತಕ್ಕಂತಹ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರಾದ ಡಾಕ್ಟರ್ PK ಗಣೇಶ್ ಪುತ್ತೂರು ಇವರಲ್ಲಿ ಸತತ 4 ವರ್ಷಗಳ ಕಾಲ ಸಂಗೀತ ಅಭ್ಯಾಸವನ್ನು ಪಡೆದರು. ಆ ಬಳಿಕ ಹೆಚ್ಚಿನ ಸಂಗೀತ ಅಭ್ಯಾಸವನ್ನು ಮಧುರೆ ಬಾಲಸುಬ್ರಹ್ಮಣ್ಯ ಇವರಲ್ಲಿ ಪಡೆದು ತಮ್ಮ ಶಾಲಾ ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಸ್ಯಾಕ್ಸೋಫೋನ್ ಕಚೇರಿಗಳನ್ನು ನೀಡಿದಂತಹ ಕೀರ್ತಿ ಇವರದಾಗಿದೆ. 2018ರಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ಬ್ರಹ್ಮ ಕಲಶೋತ್ಸವದ ಅಮೃತ ಗಳಿಗೆಯಲ್ಲಿ ನೀಡಿದಂತಹ ಸಂಗೀತ ಕಚೇರಿ ಅತ್ಯಂತ ಸ್ಮರಣೀಯವಾಗಿದೆ. ಉಡುಪಿಯ ಆಸುಪಾಸಿನ ಅನೇಕ ಪ್ರಾಚೀನ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳ ಬ್ರಹ್ಮ ಕಲಶೋತ್ಸವ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆಯನ್ನು ನೀಡಿದಂತಹ ಕೀರ್ತಿ ಇವರದು. ಇತ್ತೀಚಿನ ವರ್ಷಗಳಲ್ಲಿ ದೂರದ ತಮಿಳುನಾಡು, ಕೇರಳ, ಬೆಂಗಳೂರು, ಮೈಸೂರು ಹಾಗೂ ಅನೇಕ ರಾಜ್ಯಗಳಲ್ಲಿ ಕಚೇರಿಯನ್ನು ನೀಡುವ ಮುಖೇನವಾಗಿ ನಮ್ಮ ಹುಟ್ಟೂರು ಹಿರಿಯಡ್ಕಕ್ಕೆ ಹೆಮ್ಮೆಯನ್ನು ತಂದಿರ್ತಾರೆ. ದಿನಾಂಕ 25/7/2012ರಲ್ಲಿ ಮಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸಂಗೀತ ಕ್ಷೇತ್ರದ ಗ್ರೇಡ್ B ಪಡೆದು ಆ ಬಳಿಕ 2023ರಲ್ಲಿ 2ನೇ ಬಾರಿಗೆ ಮಂಗಳೂರು ಆಕಾಶವಾಣಿ ಕೇಂದ್ರದಿಂದ AIR ಗ್ರೇಡನ್ನು ಪಡೆದಿರ್ತಾರೆ. ಇವರ ಧರ್ಮಪತ್ನಿಯವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ, ಶ್ರೀಮತಿ ಹರಿಣಿ ಇವರನ್ನು. ಸುಮಾರು 60ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸ್ಯಾಕ್ಸೋಫೋನ್ ವಾದನ ತರಬೇತಿ ನೀಡಿ ಅವರನ್ನು ಸ್ವಾವಲಂಬಿಗಳಾಗಿ ಪರಿವರ್ತನೆ ಮಾಡುವ ಮುಖೇನವಾಗಿ ಸ್ಯಾಕ್ಸೋಫೋನ್ ಗುರುಗಳಾಗಿ ಮಿಂಚಿರ್ತಾರೆ. ಇವರ ಈ ಪ್ರತಿಭೆ, ಕಲಾಸಕ್ತಿ, ಸರಳ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ಅದೆಷ್ಟೋ ಅನೇಕ ಸಂಘ ಸಂಸ್ಥೆಗಳು, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದ ಆಡಳಿತ ಮಂಡಳಿಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಈ ಬಾರಿಯ 2024ರ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯುವ ಮುಖೇನವಾಗಿ ನಮ್ಮ ಊರಿನ ಕೀರ್ತಿ ಪತಾಕೆಯನ್ನು ಬಾನೆತ್ತರ ಬಲು ಎತ್ತರ ಹಾರಿಸಿದ್ದಾರೆ. ಇದು ಇವರ ಸಾಧನೆಗೆ ಒಲಿದು ಬಂದ ಹೊನ್ನಗರಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಊರಿಗೆ ಸಂದ ಹೆಮ್ಮೆಯ ಕೀರ್ತಿಯ ಮುಕುಟ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನವೇ ಮುಖ್ಯ. ತಾವರೆ ಕೆಸರಿನಲ್ಲಿ ಹುಟ್ಟಿದ್ರು ಸಹ ಭಕ್ತರು ಅತ್ಯಂತ ಪ್ರೀತಿಯಿಂದ ದೇವರ ಪಾದಕ್ಕೆ ಭಕ್ತಿಯಿಂದ ಅರ್ಪಿಸ್ತಾರೆ. ಪಾಪಾಸು ಕಳ್ಳಿಯು ಹೂ ಬೆಟ್ಟದ ಮೇಲೆ ಸ್ವಚ್ಛ ಜಾಗದಲ್ಲಿ ಹುಟ್ಟಿದ್ರು ಸಹ ಅದರ ಉಪಯೋಗ ಇಲ್ಲ. ಇದರ ತಾತ್ಪರ್ಯ ಇಷ್ಟೇ: ನಮ್ಮ ಹುಟ್ಟು ಮುಖ್ಯವಲ್ಲ, ನಾವು ಬದುಕುವ ರೀತಿಯೇ ಮುಖ್ಯ. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಸಂಸ್ಕೃತಿ ಸಂಸ್ಕಾರ ಸಾಕು. ದಟ್ಟ ಅಡವಿಯಲ್ಲಿಯೂ ಸಹ ಸೂರ್ಯನ ಕಿರಣ ಒಂದು ಕ್ಷಣವಾದರೂ ಸಹ ಭೂಮಿಯನ್ನು ಸ್ಪರ್ಶಿಸದೆ ತೆರಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಕತ್ತಲು ಬೆಳಕಿನ ಜೀವನದಲ್ಲಿ, ನಮ್ಮ ಕತ್ತಲಿನ ಜೀವನದಲ್ಲಿ ಭರವಸೆಯ ಬೆಳಕು ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ ಎನ್ನುವಂತಹ ತಾಳ್ಮೆ, ಕಾಯುವ ತಾಳ್ಮೆ ನಮ್ಮಲ್ಲಿ ಇರಲೇಬೇಕು. ಅತ್ಯಂತ ಗೌರವದಿಂದ ಇದೀಗ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಗೌರವ ಅಭಿಮಾನದ ಶಾಲನ್ನು ತೊಡಿಸುವಂತೆ ಶ್ರೀ ಕೆ ಸುಬ್ರಹ್ಮಣ್ಯ ಆಚಾರ್ಯ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ಮುಖ್ಯ ಅತಿಥಿಗಳು ನಿತ್ಯಾನಂದ ನಾಯಕ್ ಇವರು ಮಾಲಾರ್ಪಣೆ ಮಾಡಬೇಕು. ಫಲಪುಷ್ಪವನ್ನು ನೀಡಿ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಈ ಪ್ರಕೃತಿಯ ಮಹಿಮೆ ಬಣ್ಣಿಸಲು ಅಸಾಧ್ಯ. ತಾಯಿ ಗರ್ಭದಿಂದ ಆರಂಭಿಸಿ ಸೃಷ್ಟಿಯಿಂದ ಸ್ಥಿತಿ ಲಯದವರೆಗೂ ಇದರ ಕಾರ್ಯವೈಖರಿ ಅನಂತ, ಅಮಿತ, ಅಪಾರ, ಅದ್ವಿತೀಯ. ನಾವು ಪ್ರಕೃತಿಯಿಂದ ಪರೋಪಕಾರ, ಸಹಬಾಳ್ವೆ, ಹಿತ ಮಿತ ಋತುಕಾಲಾದಿ ಸರ್ವ ಕಾರ್ಯ ವೈಖರಿಗಳನ್ನು ಕಲಿತು ಬೆರೆತು ಬಾಳಬೇಕು. ಇನ್ನು ಹೆಚ್ಚಿನ ಮಹೋನ್ನತ ಸಾಧನೆಗಳು ತಮ್ಮಿಂದ ಸಾಕಾರಗೊಳ್ಳುವಂತಾಗಲಿ. ಆ ಮುಖೇನ ತಮ್ಮ ಜೀವನದ ನೌಕೆ ಯಾವುದೇ ರೀತಿಯ ಎಡರು ತೊಡರುಗಳು ಇಲ್ಲದೆ ಉನ್ನತ ಮಾರ್ಗದಲ್ಲಿ ಸಾಗುವಂತಾಗಲಿ. ಶ್ರೀ ಕ್ಷೇತ್ರದ ಒಡೆಯ, ಗ್ರಾಮ ಸೀಮೆಯ ಒಡೆಯ ಶ್ರೀ ವೀರಭದ್ರ ದೇವರು, ಬ್ರಹ್ಮಲಿಂಗೇಶ್ವರ ದೇವರು ತಮ್ಮ ಸಹ ಕುಟುಂಬಕ್ಕೆ ಉತ್ತಮ ಆರೋಗ್ಯ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಈ ಅಮೃತ ಗಳಿಗೆಯಲ್ಲಿ ಹಾರೈಸಿಕೊಳ್ತಾ ಇದ್ದೇವೆ.